ಗಂಗಾ, ಇನ್ನು ಆಳುಗಳ ಕರೆದುಕೊಂಡು ಹೊಲಕ್ಕೆ ಹೋಗುವ ಹೊತ್ತಾಗಿಲ್ವೇ ನಿನಗೆ? ಆಯ್ತ್ರಿ, ಈಗ್ಲೇ ಹೋಗ್ತೀನಿ. ಸದ್ಯಕ್ಕೆ ಸ್ವಲ್ಪ ಕೆಲಸ ಇತ್ತು, ಮಾಡ್ತಾ ಇದ್ದೆ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಂತ ಹೇಳಿ ಬರುತ್ತೇನೆ. ಈ ಹಣವನ್ನು ಸರಿಯಾಗಿ ಮನೆಯಲ್ಲಿ ಇಟ್ಟು ಬಿಡು. ಏನ್ರಿ, ಶೇಂಗಾದ ಬಿಲ್ ಇಷ್ಟು ಬೇಗನೆ ಬಂದ್ಬಿಡ್ತೀನಿ? ಹೌದು ಗಂಗಾ, 10,000 ಮಾರಾಟ ಆಗುವ ಶೇಂಗದ ಬೆಳೆ ಕ್ಯಾನ್ಸಲ್ ಮಾಡಿ 8,000 ಆದ್ರೂ ಕೂಡ 8,000 ಹಣದ ಗಂಟಾಯ್ತು. ದಲ್ಲಾಳಿ, ಎಡ್ತಿ, ಹಮಾಲಿ ಅವರ ಖರ್ಚು ಮುರಿದು ಕೇವಲ 4,000 ರೂಪಾಯಿ ಹಣ ಉಳಿದಿದೆ. ಸ್ವಾಮಿ, ಈ ಭೂಮಿ ತಾಯಿ ಅದೆಷ್ಟು ಬೆಳೆ ಬೆಳೆದು ನಮ್ಗೆ ಈ ದುಡ್ಡಿನ ಸುರಿಮಳೆನ ಸುರಿಸಿದ್ರು ಕೂಡ ಬರೀ ಕಣ್ಣೀರಿನ ಜೀವನ ಆಯ್ತಲ್ರಿ ನಮ್ಮ ಬಾಳು. ಪ್ರತಿ ಬೆಳೆ ಇದೇ ರೀತಿ, ಪ್ರತಿ ಬೆಳೆ ಇದೇ ರೀತಿ ಶ್ರೀಮಂತನ ಸೊತ್ತು ಆದರೆ ಈ ರೈತನ ಕತ್ತು ಹಿಚ್ಕಿದ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ, ಸಂದೇಹವೇ ಇಲ್ಲ ಎಂದು ಕಂಡುತ್ತೇನೇನೋ ಈ ಶ್ರೀ ಶರಣಬಸವೇಶ್ವರ. ಅಣ್ಣ, ಅತ್ತಿಗೆ ಬಾ ಸೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಇವಳದೊಂದು ದೊಡ್ಡ ಕತೆ ಅಣ್ಣ. ಇವಳು ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರದ ಕೊಲೆ ಕೈಯಲ್ಲಿ ಸಿಲುಕಿ ಸತ್ತು ಹೋಗಿಬಿಟ್ಟ. ಏನು, ಹಾ ಚಂದ್ರನ ಕೊಲೆ ಐತೆ? ಕೊಲೆ ಅಷ್ಟೇ ಕಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸೊತ್ತಾಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನಳ್ಳು ಬೆಳಿ ಬಾಳುತ್ತಿರುವ ಈ ಹೆಣ್ಣಿಗೆ ನಾನೇ ಬಾಳಿನ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದೆ. ಆ ಅಣ್ಣ, ತಮ್ಮಿಬ್ಬರು ಒಪ್ಪಿಗೆ ಇದ್ದರೆ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿರಿ. ಇದೇನಪ್ಪ? ಇದೇನಪ್ಪ? ಕುರಿ ಹುಡುಕುತ್ತೇನೆಂದು ಹೋದವ ಕುರಿ ಮರಿಯನ್ನು ಹೊತ್ತುಕೊಂಡು ತಂದುಬಿಟ್ಟಿಯಲ್ಲಪ್ಪ. ಇವಳ್ಯಾರಪ್ಪ ಹೆಣ್ಣು ಮಗಳು? ಶಕ್ತಿ, ನಿನ್ನ ಅಣ್ಣನ ಬೆನ್ನ ಹಿಂದೆ ಎಂತ ಪವಿತ್ರವಾದ ಹೃದಯವೋ ನಿಂದು. ನಿನ್ನಂತ ತಮ್ಮನು ಏನಂತ ವರ್ಣಿಸಲಿ? ಕತ್ತಲೆ ಕಾಳಿಗಿಚ್ಚು ನೂಚು ನೂರಾಡಿಸಿದ ಸತ್ಯ ಹೃದಯದ ಹೆಣ್ಣನ್ನು ತಂದು ಮದುವೆ ಆಗ್ತೀನಿ ಎಂದೆಲ್ಲ ಬಾಳ ಜ್ಯೋತಿಯಾಗಿ ಬೆಳಗುತ್ತೀನಿ ಎಂದು ಹೇಳ್ತಿರಲ್ಲ, ಇದು ಬಹಳ ಸಂತೋಷ ಸೋದರ. ರೈತನೊಬ್ಬನೇ ಜಗತ್ತಿಗೆ ಅನ್ನದಾತ. ಅಣ್ಣ ಅತ್ತಿಗೆರನ ಮೂರ್ತಿಯನ್ನು ಸದಾ ಮರೆಸುತ್ತಿರು ಅಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರಿ. ಹೀಗೆ ನಡೀಲಿ ನೀವಿಬ್ಬರ ಮದುವೆಯನ್ನು. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಂಗ ಐತಲ್ಲ ಶಿವಶಕ್ತಿಯರ ಬಳಗ. ಓ ಬನ್ನಿ ಗೌಡ್ರಿ, ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾತನಾಡುವುದು ಗೌಡ್ರ ಕೆಲಸ ಅಲ್ಲಪ್ಪ ತಮ್ಮ, ಅದು ನನ್ನ ಕೆಲಸ. ಯಾಕಂದ್ರ 3 ವರ್ಷದಿಂದ ಕಟಬಾಕಿ ಭೂ ಕಂದಾಯದ ವಸೂಲಿಗೆ ಬಂದಿವಿ. ನೀವು ಪಟಾಪಟ್ ನೋಟ್ ಎಣಿಸಿಬಿಡ್ರಿ, ನಾ ಚಟಾಪಟ್ ಪಾವತಿ ಹರಿದು ಕೊಟ್ಟು ಬಿಡ್ತೀವಿ. ಇದೇನು ಹೇಳ್ತೀರಿ ತಲಾಟಿಯವ್ರಿ? ನಾನು ಪ್ರತಿ ವರ್ಷ ಹಣ ಕಟ್ಟುತ್ತೇ ಬಂದಿದ್ದೇನೆ. ಇದನ್ನು ನೀವು ಸುಳ್ಳು ಹೇಳ್ತೀರಿ. ಸುಳ್ಳು ಹೇಳಿದ್ರೆ ನಂದೇನು ಹೊಡೆ ತುಂಬತೈತೆ ಅಲ್ಲೋ ತಮ್ಮ. ದೇವರಾಣಿಯಾಗಿಯೂ 3 ವರ್ಷದಿಂದ ಕಟಬಾಕಿ ನಿಂತೈತಿ. ಅದು ಅಲ್ಲದೆ ನಿಮ್ಮ ಅಣ್ಣ ತಮ್ಮರ ಜಂಟಿ ಎಲ್ಲಾ ಸೇರಿ ಕಸರು ಮುಸುರಿ ನಿಮ್ ಅಪ್ಪನ ಹೆಸರಿಗೆ ಕಂತು 1500 ರೂಪಾಯಿ ಬಾಕಿ ಆಗೈತಿ. ನಾನು ಸುಳ್ಳು ಹೇಳಿದ್ರೆ ಗೌಡ್ರ ಕೇಳು. ಹೌದು ಶಿವ, ಕಟಬಾಕಿ ಇದ್ದಿದ್ದು ನಿಜ. ಹಣ ವಸೂಲಿ ಮಾಡುವಂತ ನಮಗೆ ಮೇಲಿಂದ ಒತ್ತಡ ಹೇರಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗನೆ ಹಣ ಕಟ್ಟಿಬಿಡಿ. ಗೌಡ್ರೆ,
ನಾವು ಪ್ರತಿ ವರ್ಷ ಹಣ ಕಟ್ಟಿದ್ದೇವೆ ಅಂದ ಮೇಲೆ ಈಗ ನಾವು ಹಣ ಕಟ್ಟುವುದಿಲ್ಲ. ಕಟ್ಟುವುದಿಲ್ಲವೆಂದರೆ ಕಟ್ಟಿ ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುವನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನು ತಲಾಟಿಕಯನ ವಾಲಿಕಾರನ ಶಕ್ತಿ ಸುತ್ತ 20 ಹಳ್ಳಿಗೆ ಅಧ್ಯಕ್ಷನಾಗಿರುವ ನನಗೆ ಹದ್ದು ಮೀರಿ ಮಾತನಾಡಿದರೆ ಒತ್ತಿಕೊಳ್ಳಬೇಕಾಗುತ್ತದೆ. ಎಚ್ಚರ. ನಮಗೆ ತಿದ್ದಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ತಲಾಟಿಕಯನ ವಾಲಿಕಾರನಲ್ಲ. ಹೆಚ್ಚಿಗೆ ಮಾತನಾಡಿದರೆ ದಾಟು ನನ್ನ ಮನೆಯಿಂದ. ಲೇಶ್ವ, ನಿನ್ನೆದುರಿಗೆ ನಿನ್ನ ತಮ್ಮನಿಂದ ಅವಾಚ್ಯ ಶಬ್ದ ನುಡಿಸ್ತೀಯಲ್ಲ ಮಗನೇ. ಎಷ್ಟು ಸೊಕ್ಕು ಬಂದಿದಲೇ ಮಗನೇ. ಗೌಡ್ರೆ, ಬಾಯಿ ಬಿಗಿ ಹಿಡಿದು ಮಾತನಾಡಿರಿ. ನನ್ನ ಮನೆ ತಿಂದು ಬೆಳೆದಿರುವ ಈ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ತಿಂದು ಬೆಳೆದಿರುವ ದೇಹ. ನಿನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ ಕಾಳ. ಅಪ್ಪಣೆ ಕೊಟ್ಟು ಬಿಡೋದಲ್ಲಿ ಮಗದ ಮಂದಾಸದಲ್ಲಿ ಇವರೆಲ್ಲರನ್ನು ತುಂಡರಿಸಿ ಇವರ ಮನೆಗೆ ಬೆಂಕಿ ಹಚ್ಚಿ ಬಿಡುತ್ತೇನೆ. ಹಾಗಾದರೆ ಕುರಿ ಇಡು ಮೊದಲು ಶಕ್ತಿಯ ಎದೆಗುಂಡಿಗೆ. ಹಾಗ ಮಾಡಬೇಡದಡಿ, ನಿಮ್ಮ ಕಾಲಿಗೆ ಬೀಳುವೆ. ಅಣ್ಣ, ಎಂತ ಹೇಳಿತನದ ಮಾತು ಮಾತಾಡ್ತೀಯಣ್ಣ ಇವರಿಗೆ. ಇವರು ನನ್ನ ಎದೆಗೆ ಗುರಿ ಇಡುವ ಮೊದಲು ನಿನ್ನಾಜ್ಞೆ ಆದರೆ ಈಗಲೇ ಮೂವರರು ರುಂಡವನ್ನು ಕತ್ತರಿಸಿ ಬಿಡುವೆ. ಬಾಯ್ ಮುಚ್ಚು, ಪಾಪಿ. ಹಿರಿಯರಿಗೆ ಎದುರುತ್ತನಾಗಿ ಮಾತನಾಡಬಾರದು. ನಾವು ಕೊಡ್ಬೇಕು ಹಣದ ಹೀಗೆ ಕೊಡಲೇಬೇಕು. ಕೊಡುವಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಹೊಡೆದು ಬಡೆದು ಎಲ್ಲ ಆಸ್ತಿಯನ್ನು ಈ ಚಾಂಡಲರಿಗೆ ಕೊಟ್ಟು ಬಿಡು. ಎಲ್ಲ ಹೋದ ಮೇಲೆ ನಿಶ್ಚಿಂತೆಯಾಗಿರುವಂತೆ. ಅಣ್ಣ, ನಿನಗಿನ್ನೂ ತಿಳಿದಿಲ್ಲ ಈ ಚಾಂಡಲ ಗೌಡನ ವರ್ತಮಾನ. ಸಮಯ ಬಂದಾಗ ಅದು ನಾನೇ ನಿನಗೆ ತೋರಿಸಿ ಕೊಡುತ್ತೇನೆ. ಅಲ್ಲಿವರೆಗೆ ಕೈ ಎತ್ತಿ ಒಂದು ಕಾಸು ಕೂಡ ಕೊಡಬೇಡ. ಕೊಡದಿದ್ದರೆ ನಿಲಾವಿಗೆ ಹಚ್ಚಬೇಕಾಗುತ್ತದೆ ನಿನ್ನ ಆಸ್ತಿಯನ್ನು. ಸ್ವಲ್ಪ ಹಣದ ಸಲುವಾಗಿ ದೊಡ್ಡರಾದಂತ ಮಾಡಿಕೊಳ್ಳಬೇಡ ಶಿವ. ನೀನು ತಿಳಿದವನಿದ್ದೀಯ, ಮೇಲಾಗಿ ದೊಡ್ಡ ರೈತ. ನೀನೇ ಈ ರೀತಿ ನಿನ್ನ ತಮ್ಮನೊಂದಿಗೆ ಚೀರಾಡಿ ರೇಗಾಡಿದರೆ ನೀವು ಮಾತ್ರ ಹೊಚ್ಚಲಾಗುವುದು ಖಂಡಿತ. ತಲಾಟಿ, ಬಂದಿರುವ ಕೆಲಸವನ್ನು ಮುಗಿಸಿಕೊಂಡು ಹೋಗು ಮಗನೇ. ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ಕತ್ತನ್ನು ರಾಮ 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 ರಾಮ. ಶಕ್ತಿ, ಮುಂದೆ ಕೈ ಮಾಡಿದ್ರೆ ನಿನ್ನ ಮೇಲೆ ನನ್ನ ಆಣೆಯಾಗಿದೆ. ಕುಲಕರ್ಣಿಯವರೇ, ಮಳ್ಳ ಹುಡುಗರು ಮಾತ್ರ ಹಚ್ಚಿಕೊಳ್ಳಬೇಡ್ರಿ. ನಾವು ತುಂಬಬೇಕಾದ ಹಣ ಈಗಲೇ ತುಂಬಿ ಬಿಡುತ್ತೇನೆ. ಇದು ಬುದ್ಧಿವಂತರ ಮಾತಪ್ಪ. ತೆಗೆದುಕೋ ನಿಮ್ಮ ಪಾವತಿನ. ಗೌಡ್ರೆ, ನಡ್ರೆ ಮನೆಗೆ ಹೊತ್ತಾಗುತ್ತೆ. ಅಣ್ಣ, ಇದೇನಣ್ಣ ನೀನು ಮಾಡುತ್ತಿರುವ ಅಂಜುಬರಕ್ಕೆ ಕೆಲಸ? ಇದೇ ರೀತಿ ಹಣದಿಂದ ಎಷ್ಟಂತ ಹಾಳಾಗುತ್ತೀಯ? ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸೋದರ. ಈ ರೈತನು ಉಣಬೇಕಾದ ಕರ್ಮದ ಗಂಟು ಒಂದೇ ಅಂಟಿಕೊಂಡಿದೆ. ಹೀಗಿದ್ದರೆ ಭೂಮಿ ತಾಯಿ ಮುಗಿಲೆತ್ತರ ತುಂಬಿನಂತೆ ಬೆಳೆದು
ದೌಶ ಧಾನ್ಯಗಳ ತುಂಬಿಕೊಂಡರೂ ಕಟುಕ ಸರ್ಕಾರ ವಶವಾಗ್ತಿದ್ದಂದಾಗ ಹೇಗೆ ಬದುಕಬೇಕು ಈ ರೈತ? ಎಂತ ಗಂಡಾತ್ರ ಬಂದ್ರು ಹೆದರ್ಸೋನು ಈ ಭಗವಂತನಿಗೆ ಗೊತ್ತು. ಶಿವಶಕ್ತಿಯರ ಮನೆ ಅಂದ್ರ ಇದೆ ಏನ್ರಿ? ಹೌದು, ಬನ್ನಿ ಸರ್. ಏನಾಗಬೇಕಾಯ್ತು? ಬರ್ಬೇಕಿದ್ದ ಬಾಕಿ ಬರೋದಿತ್ತು, ಅದಕ್ಕೆ ಬಂದೆ. ಅಂದ್ರೆ ಅಂದ್ರೆ ಅಂತ ಕೇಳ್ತಿಯಲ್ಲ ತಮ್ಮ, ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದಿರುವ ವಸೂಲಿ ಕ್ಲರ್ಕ್ ಇದ್ದೀನಿ. ನೀವು ತುಂಬಾ ಬೇಕಾದ ಹಣ ಮೇಲಿನವರು ಎತ್ತಿ ಹಾಕಿದ್ದಾರೆ, ಅದನ್ನು ವಸೂಲಿ ಮಾಡಲಿಕ್ಕೆ ಬಂದಿರುವಿ. ಇದೇನು ಹೇಳ್ತೀರಿ ಸಾಬ್ರಿ? ಪ್ರತಿ ವರ್ಷ ನಾವು ಹಣ ಕಟ್ಟುತ್ತೇ ಬಂದಿದ್ದೇವೆ, ಇದನ್ನು ನೀವು ಸುಳ್ಳು ಹೇಳ್ತೀರಿ. ತಮ್ಮ, ಮೋಸ ಮಾಡ್ಲಿಕ್ಕೆ ನಾ ಏನು ಪಂಚಾಯತಿ ಪಂಚಪ್ಪೇನು? ಶುದ್ಧ ಮುಸಲ್ಮಾನ್ ಅದೀನಿ. ನೀವು ತುಂಬುತ್ತಿರುವ ಹಣ ಮೇಲಿನವರು ಎತ್ತಿ ಹಾಕಿದ್ದಾರೆ, ನಾನೇನ್ ಮಾಡ್ಲಿ? ನೀವೀಗ 800 ರೂಪಾಯಿ ಕಟ್ಟಿ ಪಾವತಿ ಪಡೆದಕ್ಕೆ ಹೋಗು. ತಂದೆ ಗುರು ಶರಣಬಸವೇಶ್ವರ, ಎಂತ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯಾ ತಂದೆ ನನ್ನನ್ನು? ಸತ್ಯವಾಗಿ ನಾನು ಹಣ ತುಂಬಿದ್ದೀನಿ ಸಾಬ್ರೆ, ಇದರಲ್ಲಿ ಏನೋ ಮೋಸವಿದೆ. ಇದನ್ನಾದ್ರೆ ಪಾವತಿ ತಂದು ಕೊಡುವೆ ನಿಮ್ಮನ್ನು. ಸಾಬ್ರೆ, ತೆಗೆದುಕೊಳ್ಳಿರಿ ಈ ಪಾವತಿಯನ್ನು. ಇವು ನಮ್ಮ ಮಂಡಲ ಪಂಚಾಯತಿಯ ಪಾವತಿ ಅಲ್ಲ. ಶಿವಶಕ್ತಿಯರೇ, ನಿಮಗೆ ಈ ಚಾಂಡಾಲ ಮೋಸ ಮಾಡಿ ಹಣ ಎತ್ತಿ ಹಾಕಿ ತಂದಿದ್ದಾನೆ. ಈಗ ನೀವು ಹಣ ತುಂಬಲೇಬೇಕು. ಅಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನು ಯಾರೆಂಬುದನ್ನು ನೀ ಮೊದಲು ಪತ್ತೆ ಹಚ್ಚು. ಆ ಹಣ ಎಲ್ಲಿದ್ದಲ್ಲಿ ನಾನು ವಸೂಲಿ ಮಾಡುತ್ತೇನಣ್ಣ. ಅವನ್ ಎಲ್ಲಿದ್ದೋನು, ಯಾವ ಕಡೆಗೆ ವರ್ಗಾಯಿಸಿಕೊಂಡು ಹೋಗಿರೋನು, ಕಾಲ ನೇಮವೇ ಎದುರತ್ತೆಗೆ ಆಗುತ್ತಿದ್ದ ಅಂದಾಗ ಯಾರೇನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕಣ್ಣ. ಹಾಗೆ ಹೆದರುತ್ತಾ ಹೋದರೆ ನಮ್ಮ ಜೀವನವನ್ನು ನಿರ್ಜೀವ ಮಾಡುವವರೆಗೂ ಬಿಡುವುದಿಲ್ಲ. ಅಣ್ಣ, ಬಂದಿದ್ದು ಬರಲಿ. ಹಣ ತುಂಬುವ ಪ್ರಸಂಗ ಅನುಸಾರವಾಗಿ ಇದರ ಹಿನ್ನೆಲೆ ಏನೆಂಬುದನ್ನು ತಿಳ್ಕುವ. ಆಸ್ತಿ ಸಂಪತ್ತು ಒಡವೆ ಎಲ್ಲಾದರೂ ಹೋಗಲಿ, ಈ ಶಕ್ತಿಯ ಕೊಡಲಿ ಏನೆಂಬುದನ್ನು ತೋರಿಸೇ ಬಿಡುತ್ತೇನೆ. ಸಾಬ್ರಿ, ತೆಗೆದುಕೊಂಡು ಬಿಡ್ರಿ ನಿಮ್ಮ 800 ರೂಪಾಯಿ ಹಣವನ್ನು. ಆಯ್ತು, ತೆಗೆದುಕೋ ಈ ಪಾವತಿ. ಮನೆಯಲ್ಲಿ ಭದ್ರತೆಯಿಂದ ಇಡುವಿ, ನಾನಿನ್ನು ಬರುತ್ತೇನೆ. ಸೋದರ, ಇದೇ ರೀತಿ ಅನ್ಯಾಯವಾಗ್ತಾ ಹೋದರೆ ಎಂತ ಬದುಕಬೇಕು ಈ ರೈತ? ಎಂತ ಬದುಕಬೇಕು ಈ ರೈತ? ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ, ತಡೆದಕ್ಕೂ. ಶಿವಶಕ್ತಿ ಮನೆ ಅಂದ್ರೆ ಇದೆ ಏನ್ರಿ? ಹೌದು, ಬನ್ನಿ ಸಾಬ್ರಿ. ನಿಮಗೆ ಒಂದು ಕಾರ್ಡ್ ಬಂದಿದೆ, ತೆಗೆದುಕೊಳ್ಳಿ. ಶಕ್ತಿ! ಅಣ್ಣ, ಏನಾಯ್ತಣ್ಣ? ಅತ್ತಿಗೆ ಒಂದು ಲೋಟ ನೀರ್ ತಗೊಂಬರಿ. ರೀ, ಮಾವನವ್ರಿಗೆ ಏನಾಯ್ತು ನೋಡಿ. ಏನೂ ಇಲ್ಲ ಯಮನ, ಸ್ವಲ್ಪ ಮೂರ್ಛೆ ಬಂದಂತಾಗಿದೆ. ಸೋದರ, ಎಂತ ಸಹಿಸಲಪ್ಪ ಈ ಸಂಸಾರದ ಭಾರವನ್ನು? ಬೆಳೆಯೆಲ್ಲ ಸುಟ್ಟು ಮಣ್ಣು ಪಾಲಾದರು. 4,000 ಹಣ ಕಟಕ ನೌಕರ ಪಾಲಾಗಿ ಹೋಯ್ತಲಪ್ಪ. ಪಂಪ್ ಸೆಟ್ ಕರೆಂಟ್ ಬಿಲ್ ತುಂಬಿದರು, ಮತ್ತೆ 3,000 ತುಂಬಬೇಕೆಂದು ಬಂದಿದೆ. ಹೇಗೆ ದುಡಲಿ, ಹೇಗೆ ಉಳಿಯಲಿ?
ಇದೇನು ಸ್ವಾಮಿ, ವಾರದ ಹಿಂದೆ ತುಂಬಿರುವ ಬಿಲ್ ಮತ್ತೆ ತುಂಬುದು ಬಂದ್ಬಿಡ್ತೆ, ಏನ್ ಮಾಡೋದು? ಏನು ಮಾತನಾಡದಷ್ಟು ನಿರ್ಗತಿಕನಾಗಿದ್ದೇನೆ ಗಂಗಾ. ಒಮ್ಮೆ ನೋಡಿದರೆ ಈ ಪ್ರಾಣ ತ್ಯಾಗ ಮಾಡಿ ಹಾಳ ಸರ್ಕಾರ ಸುಟ್ಟು ಹಾಕಬೇಕೆನ್ನಿಸ್ತದೆ. ಏನು ಮಾಡಲಿ, ಎಂತ ಸಹಿಸಿಕೊಳ್ಳಲಿ? ಓ ತಂದೆ ಶರಣಬಸವೇಶ್ವರ, ಈ ರೈತನ ಪ್ರಾಣ ಹಿಂಡುದು ನಿನಗೆ ಸರಿಯೇ? ಇಟ್ಟಿದ್ದಲ್ಲಿ ಅಳಿದು ಉಳಿದು ಹಣವನ್ನು ಕಟಕ ನೌಕರ ಪಾಲಾಗಿ ಹೋಯ್ತಲ್ಲಪ್ಪ. ಎಂತ ಬದುಕಬೇಕು ಈ ರೈತ ಈ ಸಮಾಜದಲ್ಲಿ? ರೈತನೇ ಜಗದ ಅನ್ನತನೆಂದು ಜಗದ ಲಂಚಕೋರರಿಗೆ ಕಣ್ಣು ಮುಚ್ಚಿ ಹಣ ಕೊಟ್ಟು ರೈತನಿಗೆ ಕಣ್ಣೀರು ಕೊಟ್ಟರೆ ನಿನ್ನ ಆಡಾದ್ರೂ ಈ ರೈತ ಉದ್ಧಾರ ಆಗುದಿಲ್ಲ ತಂದೆ, ಉದ್ಧಾರ ಆಗುದಿಲ್ಲ. ಜೋಡೆತ್ತು ಕಟ್ಟಿ ಬಿತ್ತಿ ಬೆಳೆದ ಈ ರೈತ ನಿನ್ನ ಕಣ್ಣು ಮುಂದೆ ಮಣ್ಣು ಪಾಲಾಗಿ ಹೋಗ್ತಿದ್ದಾನ ತಂದೆ. ಎಂತ ದೂಡಲಿ, ಹೇಗೆ ಸಹಿಸಲಿ? ಅಳಬೇಡ ಅಣ್ಣ, ಅಳಬೇಡ, ಸಮಾಧಾನ ತಂದುಕೋ. ಎಂತ ಸಹಿಸಿಕೊಳ್ಳಲಿ ಸೋದರ? ಬ್ರಹ್ಮ ಸೃಷ್ಟಿಸಿದ 4 ವೇದಗಳನ್ನು, ಈ 4 ವೇದಗಳನ್ನು ಆ ಚಾಂಡಲ ರಾಕ್ಷಸರು ಕಿತ್ತಿಕೊಂಡು ಜಗತ್ತನ್ನೇ ಕತ್ತಲೆ ಮಾಡುತ್ತಿದ್ದಾರೆ. ನೀರಿನಲ್ಲಿ ಮುಳುಗಿದಂತೆ ಈ ರೈತನ ಕೈಕಾಲನ್ನು ಕತ್ತರಿಸಿ ಹಾಕ್ತಿದ್ದಾರೆ. ಅದನ್ನೆಲ್ಲ ನೀ ಹಚ್ಕೋಬೇಡಣ್ಣ, ಅದಕ್ಕೆ ನಾನಿದ್ದೇನೆ. 4 ವೇದಗಳನ್ನು ನೀರಿನಲ್ಲಿ ಮುಳುಗಿ ಕೊಚ್ಚಿ ಹೋದಂತೆ ಆ ಸೋಮ ರಾಕ್ಷಸನು ಮಸ್ತ ಅವತಾರ ತಾಳಿ ಮತ್ತೆ ಸೃಷ್ಟಿದಂತೆ ನಾನು ಆ ಲಂಚಕೋರರನ್ನ ಚಂಡಲನ ರುಂಡವನ್ನು ಕಡಿದು ಇಡೀ ಜಗತ್ತಕ್ಕೆ ಅನ್ನ ಹಾಕುವ ರೈತನ ಒಬ್ಬನೇ ಎನ್ನುವ ಹಾಗೆ ಮಾಡದಿದ್ದರೆ ನಾನು ನಿನ್ನ ಸೋದರನ ಅಲ್ಲವೆಂದು ತಿಳಿಯಣ್ಣ. ನನಗೆ ನಂಬಿಕೆ ಇದೆಯಪ್ಪ, ನೀನು ಹೇಳಿದ ಕೆಲಸ ಮಾಡೋ ಗಂಡು ಗಂಡದಿ ಎಂದು. ಇಂದ ಮುಗಿದು ಹೋಗಲಿ ನಿಮ್ಮಿಬ್ಬರ ಮದುವೆ ಕಾರ್ಯವನ್ನು. ಸುಖವಂತು ದೇವ ತಾರಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ವಯೋಬಲಂತು ದೇವ ಶಿವಭೇದ ಸೋಮಗಾನ ಹಾಮದೇವ ಪಾರ್ವತಿ ಶಿವ ಹರ ಹರ ಮಹಾದೇವ. ನಿಮ್ಮಿಬ್ಬರ ಬಾಳ ಬಳಿ ಹಬ್ಬಿ ಹಂದರವಾಗಲಿ, ನಮ್ಮ ಶಕ್ತಿಯ ಕೈ ಹಿಡಿದು ಯಮುನೆಯ ಕೀರ್ತಿ ಬೆಳಗಲಿ ಅಂತ ನನ್ನ ಆಸೆ. ಪವಿತ್ರವಾದ ನದಿ ಶೇಷದಿಂದ ಬೆಳಗಿದ ಸತಿಯ ಸತಿಯಾಗಿ ಬಂದು ಪತಿ ಆಶ್ರಯದಲ್ಲಿ ಬೆಳೆದು ಶಿವರ ಗಂಗೆಯನ್ನು ಮರಿಸುವುದನ್ನು ಮರೆಯಬೇಡ್ರಿ. ಇದೇ ನನ್ನ ಆಸೆ. ಆಯ್ತು ಮಾಮ, ನಿಮ್ಮ ಮಾತು ಎಂದಿಗೂ ಮರೆಯಲಾರೆ. ಆಯ್ತೆ? ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡು ಹೇಳೋಣ. ನಮ್ಮ ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇರಿನ ಸವಿ ಮೂಡಿದು ಇಲ್ಲಿ ಪ್ರೀತಿಯ ಪರಮಾನ ಶಕ್ತಿ ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ
ಬೆಳದಿಂಗಳ ಈ ಪ್ರೀತಿ ಕರಗದ ಸಾಧ್ಯವಿ ಹೊಟ್ಟೆ ನಿನ ಸೆರಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗದ ಸಾಧ್ಯವಿ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ತೊಟ್ಟಿನಲ್ಲೊಂದೆದು ತಾಯಿಯಾದನು ಕೂಡಿರಿ ಕಿಲುಬೆಯನೇ ಸೇರಿದರು ನಗುವಿನ ಒಲವೇ ತುಂಬಿದೆ ಹಾಡಾಡು ಮನಸ್ಸಿಗೆ ಆಕಾಶವಿದೆ ನಾಡೆ ಈ ಕಣ್ಣುಗಳೇ ಕೊಡಲಾಗಲಿ ತುಂಬಿದ ಮನೆಯಂದೇ ಹೃದಯಕ್ಕೆ ಹೋಗಲೇ ಮನೆಯಲ್ಲಿ ನಿನಗೂ ಮಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗದ ಸಾಧ್ಯವೇ ಶಿವಹಾಗಿದೆ ಇಲ್ಲಿ ಮಗು ಅರಳಿದರೆ ಹೂವಿಗೆ ಸಾವಿರ ನಮ್ಮ ಬಂದವನು ಬಣದ ಸ್ವರ್ಗವಿನ ಶಿವಹಾಗಿದೆ ಇಲ್ಲಿ ಮಗು ಅರಳಿದರೆ ಹೂವಿಗೆ ಸಾವಿರ ಕಣ್ಣೆರಡು ಇರಬಹುದು ರೂಪಗಳು ಎಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಎಲ್ಲವೇ ಜೀವನ ದೇವಿ ಮನೆಯಲ್ಲಿ ನಿನಗೂ ಮಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗದ ಸಾಧ್ಯತೆ ನೋಡಿ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ.